ಹಿಮಾಲಯ ಪರ್ವತಗಳ ಮಧ್ಯೆ ಪ್ರಕೃತಿ ಸೌಂದರ್ಯದಿಂದ ಕಂಗೊಳಿಸುವ ಸಿಕ್ಕಿಂ ರಾಜ್ಯವು ಭಾರತದ ಹೆಮ್ಮೆಯ ಭಾಗವಾಗಿದೆ. 1975ರ ಮೇ 16ರಂದು ಸಿಕ್ಕಿಂ ಭಾರತ ದೇಶದ ಸಂಪೂರ್ಣ ರಾಜ್ಯವಾಗಿ ರೂಪುಗೊಂಡಿತು. ಅದಾದ ನಂತರದಿಂದ ಸಿಕ್ಕಿಂ ತನ್ನ ವೈಶಿಷ್ಟ್ಯ, ಸಂಸ್ಕೃತಿ ಮತ್ತು ಪ್ರಕೃತಿ ಸಂಪತ್ತಿನ ಮೂಲಕ ದೇಶದ ಗಮನ ಸೆಳೆದಿದೆ. ಸಿಕ್ಕಿಂನ ರಾಜಧಾನಿ ಗ್ಯಾಂಗ್ಟಕ್. ಇಲ್ಲಿ ರಾಜ್ಯದ ವಿಧಾನಸಭೆ 32 ಸದಸ್ಯರನ್ನು ಹೊಂದಿದೆ. ಹೈಕೋರ್ಟ್ ಕೂಡ ಗ್ಯಾಂಗ್ಟಕ್ನಲ್ಲೇ ಕಾರ್ಯನಿರ್ವಹಿಸುತ್ತದೆ. ಸಿಕ್ಕಿಂ ಭಾರತದಲ್ಲಿನ 2ನೇ ಅತಿ ಚಿಕ್ಕ ರಾಜ್ಯವಾದರೂ ಅದರ ಮಹತ್ವ ಅಪಾರವಾಗಿದೆ. ಭಾರತೀಯ ಸಂವಿಧಾನದ 371 ವಿಧಿಯು ಸಿಕ್ಕಿಂಗೆ ವಿಶೇಷ ಸ್ಥಾನಮಾನವನ್ನು ನೀಡಿದೆ. ಈ ವಿಧಿಯ ಮೂಲಕ ಸಿಕ್ಕಿಂನ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ವೈಶಿಷ್ಟ್ಯಗಳನ್ನು ರಕ್ಷಿಸಲಾಗಿದೆ. ಸಿಕ್ಕಿಂ ಪ್ರಕೃತಿ ಸಂಪತ್ತಿನ ಖಜಾನೆ. ಇಲ್ಲಿ ಹರಿಯುವ ತೀಸ್ತಾ ನದಿ ರಾಜ್ಯದ ಜೀವನಾಡಿ. ಹಸಿರು ಕಾಡುಗಳು, ಪರ್ವತಗಳು ಮತ್ತು ನದಿಗಳ ನಡುವೆ ಸಿಕ್ಕಿಂನ ಜನಜೀವನ ಪ್ರಕೃತಿಯೊಂದಿಗೆ ಬೆಸೆದುಕೊಂಡಿದೆ. ಭಾರತದ 2ನೇ ಎತ್ತರವಾದ ಹಾಗೂ ಪ್ರಪಂಚದ 3ನೇ ಅತಿ ಎತ್ತರವಾದ ಶಿಖರ ಕಾಂಚನಜುಂಗ 598 ಮೀ ಸಿಕ್ಕಿಂನಲ್ಲಿ ಇದೆ. ಈ ಪರ್ವತ ರಾಜ್ಯದ ಗರ್ವವಾಗಿದೆ. ಕಾಂಚನಜುಂಗ ಬಯೋಸ್ಫಿಯರ್ ರಿಸರ್ವ್ ಯುನೆಸ್ಕೋದ ಮಾನವ ಮತ್ತು ಜೈವಿಕ ಸಂರಕ್ಷಣಾ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ. ಸಿಕ್ಕಿಂ ಭಾರತದಲ್ಲಿನ ಮೊಟ್ಟ ಮೊದಲ ಸಾವಯವ ರಾಜ್ಯ. ಇಲ್ಲಿ ಕೃಷಿ ಸಂಪೂರ್ಣವಾಗಿ ಸಾವಯವ ವಿಧಾನದಲ್ಲಿ ನಡೆಯುತ್ತದೆ. ಇದು ಪರಿಸರ ಸಂರಕ್ಷಣೆಗೆ ಮಾದರಿಯಾಗಿದೆ. ರಾಜ್ಯದ ಮೀನು ಕಟ್ಟೆ ಮೀನು ಅಥವಾ ಕಾಪರ್ ಮಶೀರ್ ಎಂದು ಪ್ರಸಿದ್ಧವಾಗಿದೆ. ಲೆಪ್ಪಾ ಭಾಷೆ ಸಿಕ್ಕಿಂನ ಪ್ರಮುಖ ಭಾಷೆಗಳಲ್ಲಿ ಒಂದಾಗಿದೆ. ಲಿಂಬು ಬುಡಕಟ್ಟು ಜನಾಂಗ ಇಲ್ಲಿನ ಸಂಸ್ಕೃತಿಯ ಪ್ರಮುಖ ಭಾಗವಾಗಿದೆ. ಸಿಕ್ಕಿಂನಲ್ಲಿ ಪಕ್ಯಾಂಗ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಿದ್ದು, ಇದು ಭಾರತದ 100ನೇ ವಿಮಾನ ನಿಲ್ದಾಣವೆಂದು ಹೆಸರಾಗಿದೆ. ನಾಥುಲಾ ಪಾಸ್ ಭಾರತ ಮತ್ತು ಚೀನಾ, ಟಿಬೆಟ್ ನಡುವಿನ ಪ್ರಾಚೀನ ರೇಷ್ಮೆ ಮಾರ್ಗವಾಗಿದೆ. ಜೆಲೆಪ್ಲಾ ಪರ್ವತ ಕಣಿವೆ ಸಿಕ್ಕಿಂ ಮತ್ತು ಟಿಬೆಟ್ನ ಲಾಸಾ ನಡುವಿನ ಸಂಪರ್ಕವನ್ನು ಒದಗಿಸುತ್ತದೆ. ಸಿಕ್ಕಿಂ ಚೀನಾದೊಂದಿಗೆ ಭೂ ಗಡಿಯನ್ನು ಹಂಚಿಕೊಂಡಿದೆ. 2017ರಲ್ಲಿ ಡೋಕ್ಲಾಮ್ ಪ್ರದೇಶದಲ್ಲಿ ಭಾರತ ಮತ್ತು ಚೀನಾ ನಡುವೆ ಗಡಿ ವಿವಾದ ಉಂಟಾಯಿತು. ಸಿಕ್ಕಿಂ, ಪಶ್ಚಿಮ ಭೂತಾನ್ ಮತ್ತು ಚೀನಾ ದೇಶಗಳು ಸಂಧಿಸುವ ಈ ಪ್ರದೇಶದಲ್ಲಿ ಉಂಟಾದ ಉದ್ವಿಗ್ನತೆ ಸಿಕ್ಕಿಂನ ಭೌಗೋಳಿಕ ಮಹತ್ವವನ್ನು ವಿಶ್ವಕ್ಕೆ ತೋರಿಸಿತು. ಸಿಕ್ಕಿಂನ ರಾಜಕೀಯ ಇತಿಹಾಸದಲ್ಲೂ ಮಹತ್ವದ ವ್ಯಕ್ತಿ ಪವನ್ ಕುಮಾರ್ ಚಾಮ್ಲಿಂಗ್. ಅವರು ಭಾರತದಲ್ಲೇ ಅತಿ ದೀರ್ಘಾವಧಿ ಮುಖ್ಯಮಂತ್ರಿಯಾಗಿ 24 ವರ್ಷ 4 ತಿಂಗಳು ಸೇವೆ ಸಲ್ಲಿಸಿದರು. ಅವರು ಸಿಕ್ಕಿಂ ರಾಜ್ಯದವರಾಗಿದ್ದು, ರಾಜ್ಯದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿದ್ದಾರೆ. ರುಂಗ್ಟೆಕ್ ಆಶ್ರಮ ಹಾಗೂ ಕಾಂಚನಜುಂಗ